KSLUನ 5ನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಅಂದರೆ CPC ಕ್ವಶನ್ ಪೇಪರ್ನ ಆನ್ಸರ್ಗಳನ್ನು ಬಿಡಿಸುವಂಥದ್ದು. ಕೇವಲ ನಾನು ನಿಮ್ಮ ಮುಂದೆ ಸೈನೋಪ್ಸಿಸ್ಗಳನ್ನು ಮಾತ್ರ ಪ್ರೆಸೆಂಟೇಷನ್ ಮಾಡುತ್ತೇನೆ, ಜೊತೆಗೆ ಅದರ ಎಕ್ಸ್ಪ್ಲೇಷನನ್ನು ನಾನು ನನ್ನ ಮೌಖಿಕವಾಗಿ ಕೊಡುತ್ತೇನೆ. ಮುಖ್ಯವಾಗಿ ಎಕ್ಸಾಮಿನಲ್ಲಿ ಸೈನೋಪ್ಸಿಸ್ಗಳ ಅವಶ್ಯಕತೆ ತುಂಬ ಇರುವುದರಿಂದ ನಾನು ಡೆಫಿನಿಷನ್ ಮತ್ತು ಅದರ ಅರ್ಥವನ್ನು ಬರೆದಿರುತ್ತೇನೆ. ಜೊತೆಗೆ ಅಲ್ಲಿ ಬರುವಂಥ ಮುಖ್ಯ ಅಂಶಗಳು ಮತ್ತು ಅವುಗಳಿಗೆ ಹೋಲಿಕೆಯಾಗುವ ಸೆಕ್ಷನ್ಗಳು, ಜೊತೆಗೆ ಕೇಸ್ ಲಾಗಳನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುತ್ತೇನೆ. ಆದರೆ ವಿವರಣೆಯನ್ನು ಮಾತ್ರ ನಾನು ಕೇವಲ ಮೌಖಿಕವಾಗಿ ನಿಮ್ಮ ಮುಂದೆ ನೀಡುತ್ತೇನೆ. ನಾನು ನಿಮ್ಮ ಮುಂದೆ ಪ್ರಥಮದಾಗಿ ಚರ್ಚೆ ಮಾಡುವಂತಹ ಕ್ವಶನ್ ಏನಪ್ಪಾ ಅಂದರೆ, ವಿವಿಧ ಪ್ರಕಾರದ ನ್ಯಾಯಾಧಿಕಾರದ ವ್ಯಾಪ್ತಿಗಳನ್ನು ವಿವರಿಸಿ. ಇದು KSLUನ CPCಯಲ್ಲಿ ಬರುವಂತಹ 10 ಮಾರ್ಕ್ಸಿನ ಕ್ವಶನ್ ಆಗಿರುತ್ತದೆ. ನಾವು ಈ ಒಂದು ಕ್ವಶನ್ಗೆ ಉತ್ತರವನ್ನು ನೋಡುವುದಾದರೆ, ಮೊದಲಿಗೆ ಪೀಠಿಕೆಯಲ್ಲಿ ನಾವು ನೋಡುವುದಾದರೆ, ಅಧಿಕಾರ ವ್ಯಾಪ್ತಿ ಎಂದರೆ ಒಂದು ನ್ಯಾಯಾಲಯವು ಚಲಾಯಿಸಬಹುದಾದಂತಹ ಅಧಿಕಾರದ ಮಿತಿ ಅರ್ಥ. ಅಂದರೆ ಒಂದು ನ್ಯಾಯಾಲಯವು ಎಷ್ಟರ ಮಟ್ಟಿಗೆ ಯಾವ ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸಬಹುದು ಎಂಬುದೇ ಆ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯಾಗಿದೆ. ದಿವಾನಿ ಪ್ರಕ್ರಿಯಾ ಸಂಹಿತೆಯ ಕಲಂ 9ರಲ್ಲಿ ಪ್ರತಿಯೊಂದು ಸಿವಿಲ್ ನ್ಯಾಯಾಲಯವು ವ್ಯಕ್ತವಾಗಿ ಅಥವಾ ಅವ್ಯಕ್ತವಾಗಿ ನಿರ್ಬಂಧಿಸಿದ ಹೊರತು ಎಲ್ಲ ಸಿವಿಲ್ ಅಥವಾ ದಿವಾನಿ ಸ್ವರೂಪದ ದಾವೆಗಳನ್ನು ಅಧಿವಿಚಾರಣೆ ಮಾಡುವ ಅಧಿಕಾರ ವ್ಯಾಪ್ತಿ ಹೊಂದಿದೆ. ಇಷ್ಟನ್ನು ನಾವು ಪೀಠಿಕೆಯಲ್ಲಿ ಬರೆದರೆ ಸಾಕು. ಜೊತೆಗೆ ನಾವು ಈ ಒಂದು ಕ್ವಶನ್ನಿನಲ್ಲಿ ನಾವು ನ್ಯಾಯಾಧಿಕಾರದ ವ್ಯಾಪ್ತಿ ಅದರ ಅರ್ಥ ನೋಡುವುದಾದರೆ, ನ್ಯಾಯಾಧಿಕರಣ ವ್ಯಾಪ್ತಿ ಎಂಬ ಪದವನ್ನು ಯಾವುದೇ ಶಾಸನದಲ್ಲೂ ವ್ಯಾಖ್ಯಾನಿಸಿರುವುದಿಲ್ಲ. ಜೊತೆಗೆ ನ್ಯಾಯಾಧಿಕಾರ ವ್ಯಾಪ್ತಿ ಎಂಬ ಪದವು ಇಂಗ್ಲಿಶಿನ ಜೂರಿಸ್ಡಿಕ್ಷನ್ ಎಂಬ ಪದಕ್ಕೆ ಸಮನಾಗಿದ್ದು, ಈ ಒಂದು ಜೂರಿಸ್ಡಿಕ್ಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯಲ್ಲಿ ಜೂರಿಸ್ ಮತ್ತು ಡಿಕ್ಟೋ ಎಂಬ ಪದದಿಂದ ಬಂದಿದೆ. ಜೂರಿಸ್ ಮತ್ತು ಡಿಕ್ಟೋ ಈ ಎರಡು ಪದಗಳ ಅರ್ಥ ಅಂದ್ರೆ ಒಂದು ವಿಷಯವನ್ನು ಅಥವಾ ಒಂದು ಕಾರಣವನ್ನು ವಿಚಾರಿಸು ಅಥವಾ ನಿರ್ಧರಿಸು ಎಂಬ ಒಂದು ಅರ್ಥವನ್ನು ನೀಡುತ್ತದೆ. ಯಾವುದೇ ಶಾಸನದಲ್ಲಿ ನಿರ್ಧರಿಸದೇ ಇರುವಂತಹ ಈ ಒಂದು ನ್ಯಾಯಾಧಿಕಾರ ವ್ಯಾಪ್ತಿಯನ್ನ ನಮ್ಮ ಸರ್ವೋಚ್ಚ ನ್ಯಾಯಾಲಯವು ಅಫಿಷಿಯಲ್ ಟ್ರಸ್ಟಿ ವರ್ಸಸ್ ಸಚೇಂದ್ರನಾಥ್ ಎಂಬ ಪ್ರಕರಣದಲ್ಲಿ ನ್ಯಾಯಾಧಿಕರಣ ವ್ಯಾಪ್ತಿ ಎಂದರೆ ಏನು ಎಂಬುದನ್ನ ಈ ಒಂದು ಪ್ರಕರಣದಲ್ಲಿ ವಿವರಿಸಿದೆ. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನೆಂದು ಹೇಳಿ ನೋಡುವುದಾದರೆ, ಈ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೆಳಗಿನಂತೆ ಹೇಳಿರುವಂತೆ, ಅಧಿಕಾರ ವ್ಯಾಪ್ತಿ ಎಂದರೆ ಒಂದು ನ್ಯಾಯಾಲಯವು ತನ್ನ ಮುಂದೆ ವ್ಯಾಜ್ಯದಲ್ಲಿರುವ ವಿಷಯವನ್ನು ತೀರ್ಮಾನಿಸುವ ಅಧಿಕಾರ ಅಥವಾ ಅಂತ ವಿಷಯಗಳನ್ನು ತೀರ್ಮಾನಿಸಲು ಅವುಗಳನ್ನು ಗಮನಕ್ಕೆ ತೆಗೆದುಕೊಳ್ಳುವ ಅಧಿಕಾರ. ಅಂದರೆ ಅಧಿಕಾರ ವ್ಯಾಪ್ತಿ ಅಂದ್ರೆ ಕಾಮನ್ ಆಗಿ ಹೇಳೋದಾದ್ರೆ, ಯಾವ ನ್ಯಾಯಾಲಯಕ್ಕೆ ಒಂದು ವಿವಾದದ ಕುರಿತು ಅಥವಾ ಒಂದು ದಾವೆಯ ಕುರಿತು ವಿಚಾರಣೆ ಮಾಡುವಂತ ಅಧಿಕಾರ ಇದೆಯೋ ಮತ್ತು ಆ ಒಂದು ದಾವೆಯನ್ನು ತೀರ್ಮಾನಿಸುವಂತ ಅಧಿಕಾರವಿದೆಯೋ ಆ ನ್ಯಾಯಾಲಯಕ್ಕೆ ಆ ಒಂದು ಪ್ರೊಸೀಜರ್ಗೆ ನಾವು ಅಧಿಕಾರ ವ್ಯಾಪ್ತಿ, ನ್ಯಾಯಾಧಿಕಾರ ವ್ಯಾಪ್ತಿ ಎಂದು ಕರೆಯುತ್ತೇವೆ ಅಂತೇಳಿ ನಮ್ಮ ಒಂದು ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಹೇಳಿದೆ. ಜೊತೆಗೆ ನಾವು ಸಾಮಾನ್ಯ ಅರ್ಥದಲ್ಲಿ ನಾವು ನ್ಯಾಯಾಧಿಕರಣ ವ್ಯಾಪ್ತಿ ಏನಂದ್ರೆ ನೋಡೋದಾದ್ರೆ, ಒಂದು ದಾವೆ ಇರಬಹುದು, ಪ್ರಕರಣಗಳು, ಮೇಲ್ಮನವಿಗಳು ಮುಂತಾದವುಗಳನ್ನು ವ್ಯವಹರಿಸುವಂತಹ ಮತ್ತು ನಿರ್ಧರಿಸಲು ನ್ಯಾಯಾಲಯ ಹೊಂದಿರುವಂತ ಅಧಿಕಾರ ವ್ಯಾಪ್ತಿ ಎಂದು ನಾವು ನೋಡಬಹುದು. ಇಲ್ಲಿ ನಾವು ಪೀಠಿಕೆ ಮತ್ತು ವ್ಯಾಖ್ಯಾನ ನೋಡಿದ ನಂತರ ಮುಖ್ಯ ಅಂಶಗಳಂದ್ರೆ, ಇಲ್ಲಿ ಯಾವ ಯಾವ ರೀತಿಯ ಪ್ರಕಾರದ ನ್ಯಾಯಾಧಿಕಾರ ವ್ಯಾಪ್ತಿಯನ್ನು ನ್ಯಾಯಾಲಯಗಳು ಹೊಂದಿದೆ ಎಂಬುದಾಗಿರುತ್ತದೆ. ನಾವು ಮೊದಲನೆಯದಾಗಿ ನೋಡುವುದಾದರೆ,
ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ, ಇದನ್ನ ಇಂಗ್ಲಿಷ್ ನಲ್ಲಿ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಎಂದು ಕರೆಯುತ್ತೆ. ಈ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯನ್ನು ನಾವು ಮುಖ್ಯವಾಗಿ 15ನೇ ಒಂದು ಸೆಕ್ಷನ್ ಸಿಪಿಸಿಯ ಸೆಕ್ಷನ್ 15 ನೋಡುವುದಾದರೆ, ದಾವೆಗಳನ್ನು ಯಾವ ನ್ಯಾಯಾಲಯದಲ್ಲಿ ಹೂಡಬೇಕು ಅಂದ್ರೆ ಪ್ರಪ್ರಥಮವಾಗಿ ನಾವು ಯಾವ ನ್ಯಾಯಾಲಯದಲ್ಲಿ ಹೂಡಬೇಕಂದ್ರೆ ನೇರವಾಗಿ ನಾವು ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಇರಬಹುದು, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರಬಹುದು, ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ದಾವೆಯನ್ನು ಹೂಡಲಿಕ್ಕೆ ಬರುವುದಿಲ್ಲ. ನಾವು ಮೊದಲು ಕೆಳ ನ್ಯಾಯಾಲಯದ ಅಥವಾ ಕೆಳ ಶ್ರೇಣಿ ಹಂತದಲ್ಲಿ ಇರ್ತಕ್ಕಂಥ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಬೇಕು. ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ ಕೆಳ ಹಂತದಲ್ಲಿ ಬರುತ್ತದೆ ಎಂಬುದು ಸೆಕ್ಷನ್ 15 ಮುಖಾಂತರ ನಾವು ಗಮನಿಸಬಹುದು. ಜೊತೆಗೆ ಸೆಕ್ಷನ್ 16 ನಾವು ನೋಡುವುದಾದರೆ, ಈ ಒಂದು ಸೆಕ್ಷನ್ 16 ನ್ಯಾಯಾಲಯದ ಪ್ರಾದೇಶಿಕ ಅಧಿಕಾರಿ ವ್ಯಾಪ್ತಿಯ ಬಗ್ಗೆ ತಿಳಿಸುತ್ತದೆ. ಯಾವುದೇ ಒಂದು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ನಾವು ನಿರ್ಧರಿಸುವಾಗ ಆ ಒಂದು ದಾವೆಯ ಮೌಲ್ಯ ಎಷ್ಟು ಎಂಬುದನ್ನು ನಾವು ಗಮನಿಸಬೇಕಾಗಿರುವಂತಹದ್ದು, ಮತ್ತು ಅದು ಒಂದು ಯಾವ ಪ್ರದೇಶದಲ್ಲಿ ಬರುತ್ತದೆ ಎಂಬುದು ನಾವು ಒಂದು ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ ನಿರ್ಧರಿಸುವಂತ ಪ್ರಮುಖ ಅಂಶಗಳು. ಯಾವ ರೀತಿಯಾಗಿ ಅಂದ್ರೆ ನಾವು ಕೆಲವು ಉದಾಹರಣೆಗಳ ಮೂಲಕ ನೋಡುವುದಾದರೆ, ಯಾವುದೇ ಒಂದು ಸ್ಥಿರ ಸ್ವತ್ತನ್ನು ಪಡೆದುಕೊಳ್ಳುವಂತ ದಾವೆಯನ್ನ ಹೂಡಿದಾಗ ಆ ಸ್ಥಿರ ಸ್ವತ್ತು ಯಾವ ಒಂದು ನ್ಯಾಯಾಲಯದ ಪ್ರಾದೇಶಿಕ ವ್ಯಾಪ್ತಿ ಒಳಗೆ ಬರುತ್ತದೆಯೋ ಆ ನ್ಯಾಯಾಲಯದಲ್ಲಿ ನಾವು ದಾವೆಯನ್ನ ಹೂಡಬೇಕು. ನಾವು ಜೊತೆಗೆ ಗೇಣಿಯನ್ನ ನೀಡುವುದಿರಬಹುದು, ಅಡಮಾನವನ್ನು ಇಡುವುದಾಗಿರಬಹುದು, ಅಥವಾ ಇನ್ನೂ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ಸ್ಥಿರ ವಸ್ತುಗಳನ್ನು ಬಳಸಿಕೊಂಡಾಗ ಆ ಸ್ಥಿರ ವಸ್ತು ಯಾವ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ ಅಂದ್ರೆ ನ್ಯಾಯಾಲಯದ ವ್ಯಾಪ್ತಿಯೊಳಗೆ ಬರುತ್ತದೆ ಎಂಬುದನ್ನು ನಿರ್ಧರಿಸುವುದು ಅತ್ಯಂತ ಮುಖ್ಯವಾಗಿರುವಂತದ್ದು. ಇಷ್ಟೆಲ್ಲ ಮಾಹಿತಿಯನ್ನು ನಾವು ಸೆಕ್ಷನ್ 16ರಲ್ಲಿ ನೋಡಿಕೊಳ್ಳಬಹುದು. ಜೊತೆಗೆ ನಾವು ಸೆಕ್ಷನ್ 20 ಕೂಡ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯನ್ನು ಕೂಡ ವಿವರಿಸ್ತೇವೆ. ಯಾವ ರೀತಿ ಅಂದ್ರೆ, ಹಲವು ದಾವೆಗಳನ್ನ ಪ್ರತಿವಾದಿಗಳು ಎಲ್ಲಿ ವಾಸಿಸುತ್ತಾರೋ ಅಥವಾ ವ್ಯಾಜ್ಯವು ಯಾವ ಒಂದು ಪ್ರದೇಶದಲ್ಲಿ ಉದ್ಭವಿಸಿರುತ್ತದೆಯೋ ಆ ಪ್ರದೇಶದ ನ್ಯಾಯ ವ್ಯಾಪ್ತಿ ಒಳಗೆ ಅಥವಾ ಪ್ರಾದೇಶಿಕ ವ್ಯಾಪ್ತಿ ಒಳಗೆ ಇರುವಂತ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಬೇಕಾಗುತ್ತದೆ. ನಾವು ಒಂದು ಉದಾಹರಣೆ ಮೂಲಕ ನೋಡುವುದಾದರೆ, ನಾವು ಇಲ್ಲಿ ಒಬ್ಬ ವ್ಯಕ್ತಿಯು ಕಲ್ಕತ್ತೆಯಲ್ಲಿ ವ್ಯಾಪಾರವನ್ನ ಮಾಡುತ್ತಿರ್ತಾನೆ, ಇನ್ನೊಬ್ಬ ಅನ್ನೋ ವ್ಯಕ್ತಿಯು ದೆಹಲಿಯಲ್ಲಿ ವ್ಯಾಪಾರ ಮಾಡುತ್ತಿರ್ತಾನೆ. ಎಂಬ ವ್ಯಕ್ತಿಯು ಎಂಬ ವ್ಯಕ್ತಿಯ ಒಂದು ಮಾತಿನಂತೆ ವ್ಯಕ್ತಿಯು ಅವನಿಗೆ ಅವಶ್ಯಕ ಇರುವಂತ ವಸ್ತುಗಳನ್ನ, ಬಿಸ್ನೆಸ್ಗೆ ಅವಶ್ಯಕ ಇರುವಂತ ವಸ್ತುಗಳನ್ನ ದೆಹಲಿಯ ಒಂದು ಟ್ರೈನಿನಲ್ಲಿ ಅವನ ಆಸೆಯಂತೆ ಇಟ್ಟುಕೊಳಿಸುತ್ತಾನೆ. ಆದರೆ ಅವುಗಳಿಗೆ ಬರಬೇಕಾಗಿರುವಂತಹ ದುಡ್ಡು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಎಂಬ ವ್ಯಕ್ತಿಯು ಎಂಬ ವ್ಯಕ್ತಿಯ ಮೇಲೆ ಅವನು ಕಲ್ಕತ್ತೆಯಲ್ಲೂ ಕೂಡ, ಯಾಕೆಂದ್ರೆ ಅದು ಒಂದು ವ್ಯಾಜ್ಯ ಉದ್ಭವಿಸಿದ್ದು ವಸ್ತುಗಳನ್ನು ಇಡುವುದರಿಂದ ಆಗಿರುವುದರಿಂದ ಕಲ್ಕತ್ತೆಯಲ್ಲಿ ಕೂಡ ಆ ವ್ಯಕ್ತಿ ಅವನ ಮೇಲೆ ದಾವೆಯನ್ನು ಹೂಡಬಹುದು. ಜೊತೆಗೆ ದೆಹಲಿಯಲ್ಲಿ ಅವನ ಒಂದು ವಾಸಸ್ಥಳದಲ್ಲಿ ಇರುತ್ತದೆಯೋ, ಅವ ಯಾವ ಒಂದು ಪ್ರದೇಶದ ಒಳಗೆ ಇರುತ್ತಾನೆಯೋ ಅಲ್ಲಿ ಕೂಡ ದಾವೆಯನ್ನ ಹೂಡಬಹುದು ಎಂಬುದು ಸೆಕ್ಷನ್ 20 ಮುಖಾಂತರ ನಾವು ನೋಡಬಹುದು. ನಾವು ಎರಡನೇ ಒಂದು ನ್ಯಾಯಾಧಿಕಾರ ವ್ಯಾಪ್ತಿಯನ್ನು ನೋಡುವುದಾದ್ರೆ, ಹಣ ಅಥವಾ ಮೌಲ್ಯಾಧಾರಿತ ಅಧಿಕಾರ ವ್ಯಾಪ್ತಿ, ಇದನ್ನ ಇಂಗ್ಲಿಷ್ ನಲ್ಲಿ ಪೆಕ್ಯುನರಿ ಜೂರಿಸ್ಡಿಕ್ಷನ್ ಎಂದು ಕರೆಯುತ್ತಾರೆ. ಸೆಕ್ಷನ್ 6 ಪ್ರಕಾರ ನಾವು ಪ್ರಾದೇಶಿಕದ ಜೊತೆಗೆ ಯಾವುದನ್ನು ನಾವು ಮುಖ್ಯವಾಗಿ ತೆಗೆದುಕೊಳ್ಳಬೇಕಂದ್ರೆ ದಾವೆ ಹೂಡುವುದರಲ್ಲಿ ಯಾವ ವಿಷಯದ ಮೇಲೆ ದಾವೆಯನ್ನು ಹೂಡಲು ಇಚ್ಛಿಸಪಡುತ್ತಿದ್ದೇವೋ ಆ ಒಂದು ವಿಷಯದ ಕುರಿತು ನಾವು ಅದರ ಮೌಲ್ಯ ಎಷ್ಟು ಎಂಬುದು ತಿಳಿದುಕೊಳ್ಳುವುದು ನಾವು ಅತ್ಯಂತ ಮಹತ್ವದಾದಂತ. ಯಾಕೆಂದ್ರೆ 5 ಲಕ್ಷದ ಒಳಗಡೆ ಇರುವಂತಹ ಮೌಲ್ಯಾಧಾರಿತ ನಾವು ದಾವೆಯನ್ನ ಹೂಡಬೇಕಾದರೆ ನಾವು ಜೂನಿಯರ್ ಡಿವಿಷನ್ ನಲ್ಲಿ ನಾವು ದಾವೆಯನ್ನ ಮಾಡಬೇಕು. ಅದೇ 5 ಲಕ್ಷಕ್ಕಿಂತ ಮೇಲೆ ಇದ್ದರೆ ನಾವು ಸೀನಿಯರ್ ಡಿವಿಷನ್ ನಲ್ಲಿ ನಾವು
ದಾವೆಯನ್ನ ಹೂಡಬೇಕಾಗುತ್ತದೆ. ನಾವು ಏನಾದರೂ 5 ಲಕ್ಷಕ್ಕಿಂತ ಹೆಚ್ಚಿದ್ದು ಆ ದಾವೆಯನ್ನ ಜೂರಿಸ್ಡಿಕ್ಷನ್ ಆಗಿರ್ತಕ್ಕಂತಹ ಸಿವಿಲ್ ಜೂನಿಯರ್ ನ್ಯಾಯಾಲಯದಲ್ಲಿ ಮಾಡಿದರೆ ಆ ಒಂದು ಜೂರಿಸ್ಡಿಕ್ಷನ್ ತಪ್ಪಾಗುತ್ತದೆ. ಯಾಕಂದ್ರೆ 5 ಲಕ್ಷದ ಮೇಲಿದ್ದಂತ ಸಂದರ್ಭದಲ್ಲಿ ನಾವು ಅದನ್ನ ಸೀನಿಯರ್ ಜೂರಿಸ್ಡಿಕ್ಷನ್ ಅಂದ್ರೆ ಸೀನಿಯರ್ ಡಿವಿಷನ್ಗೆ ನಾವು ಫೈಲ್ ಅನ್ನ ಮಾಡಬೇಕಾಗುತ್ತದೆ ಎಂಬುದು ಸೆಕ್ಷನ್ 6 ಮುಖಾಂತರ ನಾವು ನೋಡಿಕೊಳ್ಳಬಹುದು. ನಾವು 3ನೇ ಅಂಶವನ್ನು ನೋಡುವುದಾದ್ರೆ ವಿಷಯ ವಸ್ತು ಆಧಾರಿತ ಅಧಿಕಾರ ವ್ಯಾಪ್ತಿ. ನಾವು ಯಾವ ವಿಷಯಗಳ ಮೇಲೆ ನಾವು ಒಂದು ದಾವೆಯನ್ನು ಹೂಡುತ್ತಿದ್ದೇವೆ ಎಂಬುದು ಕೂಡ ಅತ್ಯಂತ ಒಂದು ಮಹತ್ವದಾಗಿರುವಂತದ್ದು. ಯಾಕೆಂದ್ರೆ ನಾವು ಪ್ರತಿಯೊಂದು ನ್ಯಾಯಾಲಯ ಕೂಡ ಅದರದೇ ಇರತಕ್ಕಂತಹ ಅಧಿಕಾರವನ್ನು ಹೊಂದಿದೆ. ನಾವು ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನ ಕುರಿತು ಇರಬಹುದು, ಯಾವುದೇ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಗಳನ್ನ ನಾವು ಕೌಟುಂಬಿಕ ನ್ಯಾಯಾಲಯದಲ್ಲಿ ಹೂಡಬೇಕು. ಅದನ್ನು ಬಿಟ್ಟು ನಾವು ಕೌಟುಂಬಿಕ ನ್ಯಾಯಾಲಯದಲ್ಲಿ ಬಿಟ್ಟು ಅವನ್ನ ಲಘು ನ್ಯಾಯಾಲಯಗಳಲ್ಲಿ ಹಾಕಲು ಬರುವುದಿಲ್ಲ. ಜೊತೆಗೆ ನಾವು ಆ ಒಂದು ಪ್ರಕರಣವನ್ನ ಕನ್ಸ್ಯೂಮರ್ ಕೋರ್ಟ್ ನಲ್ಲಿ ಹಾಕಲು ಬರುವುದಿಲ್ಲ. ಅದನ್ನ ಅದೇ ಒಂದು ನ್ಯಾಯಾಲಯ ಅಂದ್ರೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಹಾಕಬೇಕು. ವಿಷಯ ವಸ್ತು ಯಾವುದು ಯಾವ ನ್ಯಾಯಾಲಯಕ್ಕೆ ಬರುತ್ತದೆ ಅದಕ್ಕೆ ಮಾಡಬೇಕು. ಅಂದ್ರೆ ನಾವು ಒಂದು ಸ್ಥಿರ ಸ್ವತ್ತಿಗೆ ಸಂಬಂಧಿಸಿದಂತೆ ಇದ್ದರೆ ಅದು ಒಂದು ಯಾವ ನ್ಯಾಯ ವ್ಯಾಪ್ತಿ ಒಳಗೆ ಬರುತ್ತದೆಯೋ ಅದರ ವ್ಯಾಲ್ಯೂ ಎಷ್ಟಿದೆಯೋ ಆ ವ್ಯಾಲ್ಯೂನ ಆಧಾರದ ಮೇಲೆ ಸೀನಿಯರ್ ಡಿವಿಷನ್, ಜೂನಿಯರ್ ಡಿವಿಷನ್ ಮತ್ತು ವಿಷಯ ವಸ್ತು ಯಾವುದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಗಳಿದ್ರೆ ಅದನ್ನ ನಾವು ಫ್ಯಾಮಿಲಿ ಕೋರ್ಟಿನಲ್ಲಿ ಇರಬಹುದು. ಸ್ಥಿರ ಸ್ವತ್ತು 5 ಲಕ್ಷದ ಮೇಲೆ ಇದ್ರೆ ಅದು ಸೀನಿಯರ್ ಡಿವಿಷನ್ ಡಿಸ್ಟ್ರಿಕ್ಟ್ ಕೋರ್ಟ್ ಇರಬಹುದು. ನಾವು 5 ಲಕ್ಷ ತಳಗಿದ್ರೆ ನಾವು ಅದನ್ನ ಜೂನಿಯರ್ ಡಿವಿಷನ್ ಇರ್ಬೋದು. ಇವುಗಳಿಗೆ ನಾವು ಫೈಲ್ ಅನ್ನ ಮಾಡುವುದು ವಿಷಯ ವಸ್ತುಗಳ ಆಧಾರದ ಮೇಲೆ. ನಾವು 4ನೇ ಅಂಶವನ್ನು ನೋಡುವುದಾದರೆ ಅಂತರ್ನಿಹಿತ ಅಧಿಕಾರ ವ್ಯಾಪ್ತಿ, ಇನ್ಹೆರಿಟೆಂಟ್ ಪವರ್, ಸೆಕ್ಷನ್ 151 ಆಫ್ ಸಿಪಿಸಿ. ಅಂತರ್ನಿಹಿತ ಅಧಿಕಾರ ವ್ಯಾಪ್ತಿ ಅಂದರೆ ಯಾವುದೇ ನ್ಯಾಯಾಲಯವು ತನ್ನ ಇಚ್ಛೆಯ ಬಳಸಿಕೊಂಡು ಕಾನೂನಿನ ಹೊರತಾಗಿ ಕೂಡ ನ್ಯಾಯವು ದೊರೆಯುವ ಎಂಬ ಒಂದು ಭಾವನೆಯನ್ನ ನ್ಯಾಯಾಲಯದಲ್ಲಿ ಬಂದರೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯವು ಸೆಕ್ಷನ್ 151 ಪ್ರಕಾರ ತನ್ನ ಪವರ್ ಅನ್ನು ಬಳಸಿ ಕಾನೂನಿನ ಹೊರತಾಗಿಯೂ ಕೂಡ ತೀರ್ಮಾನವನ್ನು ನೀಡುವಂತ ಅಧಿಕಾರ, ತಮಗೆ ಇಚ್ಛೆಗೆ ಅಂದ್ರೆ ತಮಗೆ ನ್ಯಾಯ ದೊರಕುವ ಇಚ್ಛೆ ಯಾವ ರೀತಿಯಾಗಿದೆ ಆ ರೀತಿಯಾಗಿ ತೀರ್ಪನ್ನು ನೀಡುವಂತ ಅಧಿಕಾರವು ಕೂಡ ನಾವು ಈ ಒಂದು ಅಂತರ್ನಿಹಿತ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರತಕ್ಕಂತ ಯಾವುದೇ ನ್ಯಾಯಾಲಯದಲ್ಲಿ ನೋಡಬಹುದು. ನಾವು ಜೊತೆಗೆ ಪುನರೀಕ್ಷಣೆ ಅಧಿಕಾರ ವ್ಯಾಪ್ತಿ ಸೆಕ್ಷನ್ 115 ಅಂದ್ರೆ ಯಾವ ಒಂದು ದಾವೆಯನ್ನ ತೀರ್ಮಾನಿಸಿದ ನಂತರ ಆ ಡಿಕ್ರಿಯನ್ನ ಪಾಸ್ ಮಾಡಿದ ನಂತರ ಆ ಒಂದು ದಾವೆಗೆ ಯಾವುದೇ ರೀತಿಯಲ್ಲಿ ಅಪೀಲ್ ಅಂದ್ರೆ ಮೇಲ್ಮನವಿ ಸಲ್ಲಿಸಲು ಚಾನ್ಸ್ ಇರದೇ ಇರುವಂತ ಸಂದರ್ಭದಲ್ಲಿ ಆ ಒಂದು ದಾವೆಯ ಪಕ್ಷಗಾರರು ಪುನರೀಕ್ಷಣೆಗಾಗಿ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಇದು ಕೂಡ ಯಾವ ಒಂದು ನ್ಯಾಯಾಲಯ ಡಿಕ್ರಿ ನೀಡುತ್ತದೆಯೋ ಅದೇ ನ್ಯಾಯಾಲಯದಲ್ಲಿ ಆ ಒಂದು ಪುನರೀಕ್ಷಣೆಯ ಒಂದು ರಿವಿಷನಲ್ ಜೂರಿಸ್ಡಿಕ್ಷನ್ ಅಂದ್ರೆ ಅದೇ ಪುನರೀಕ್ಷಣೆ ಯಾವ ಒಂದು ನ್ಯಾಯಾಲಯ ಡಿಕ್ರಿಯನ್ನು ನೀಡಿರುತ್ತದೆಯೋ ಅದೇ ನ್ಯಾಯಾಲಯದಲ್ಲಿ ಪುನರೀಕ್ಷಣೆಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಅಸಲು ಅಧಿಕಾರ ವ್ಯಾಪ್ತಿ ಅಂದ್ರೆ ಒರಿಜಿನಲ್ ಜೂರಿಸ್ಡಿಕ್ಷನ್. ನಾವು ಯಾವುದೇ ಒಂದು ದಾವೆಯನ್ನ ಹೂಡಬೇಕಾದ್ರೆ ನಾವು ನೇರವಾಗಿ ಆ ದಾವೆಯನ್ನ ಡಿಸ್ಟ್ರಿಕ್ಟ್ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೂಡಲು ಬರುವುದಿಲ್ಲ. ಯಾಕೆಂದ್ರೆ ಒಂದು ಸಿಪಿಸಿಯ ಒಂದು ಕಾಯ್ದೆಯ ಪ್ರಕಾರ ಒರಿಜಿನಲ್ ಜೂರಿಸ್ಡಿಕ್ಷನ್ ಅಂದರೆ ನಾವು ಸಿವಿಲ್ ನ್ಯಾಯಾಲಯಗಳು, ಲಘು ನ್ಯಾಯಾಲಯಗಳು ಮತ್ತು ಮುನ್ಸಿಪಲ್ ನ್ಯಾಯಾಲಯಗಳು ಅಸಲು ನ್ಯಾಯಾಧಿಕಾರ ವ್ಯಾಪ್ತಿಯನ್ನ ಹೊಂದಿರುತ್ತದೆ. ನಾವು ಮೊದಲೇ ನೋಡಿದ ಹಾಗೆ ಸೆಕ್ಷನ್ 15 ಪ್ರಕಾರ ಯಾವ ಒಂದು ದಾವೆಯ ಪ್ರಾರಂಭಿಕ ಹಂತವನ್ನು ನಾವು
ಅತ್ಯಂತ ಕೆಳ ಶ್ರೇಣಿಯಿಂದ ಅಸಲು ದಾವೆಯನ್ನ ಪ್ರಾರಂಭಿಸಬೇಕೆಂಬುದನ್ನ ಈ ಅಸಲು ಅಧಿಕಾರ ವ್ಯಾಪ್ತಿ ಹೇಳುತ್ತೆ. ನಾವು ಕೊನೆಯದಾಗಿ ನೋಡುವುದಾದ್ರೆ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ. ಈ ಒಂದು ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯನ್ನು ನಾವು ಸೆಕ್ಷನ್ 96ರಿಂದ 100 CPCಯಲ್ಲಿ ಬರುತ್ತವೆ. ಆದ್ರೆ ನಾವಿಲ್ಲಿ ಮುಖ್ಯವಾಗಿ 96 ಮತ್ತು 100 ನಾವು ಗಮನಿಸಬೇಕು. ಯಾಕೆಂದ್ರೆ ನಾವು ಸೆಕ್ಷನ್ 96ರ ಪ್ರಕಾರ ನಾವು ಯಾವ ಒಂದು ವಿಷಯದ ಮೇಲೆ ಅಪೀಲ್ ಅನ್ನು ಹೋಗಲಿಕ್ಕೆ ನಮಗೆ ಪವರ್ ಇದೆ ಅಂದ್ರ ಅಸಲು ಡಿಕ್ರಿಯ ಮೇಲೆ ಅಪೀಲ್ ಅನ್ನ ಹೋಗಬಹುದು. ಅಸಲು ಅಂದ್ರೆ ಯಾವುದೇ ಒಂದು ಕೆಳ ನ್ಯಾಯಾಲಯ ನೀಡಿರುವಂತ ಒಂದು ಡಿಕ್ರಿಯ ಮೇಲೆ ಅಥವಾ ಒಂದು ತೀರ್ಪಿನ ಮೇಲೆ ನಾವು ಮೇಲ್ಮನವಿಯನ್ನ ಅಂದ್ರೆ ಆ ಒಂದು ನ್ಯಾಯಾಲಯದ ಮೇಲಿರುವಂತ ನ್ಯಾಯಾಲಯದಕ್ಕೆ ನಾವು ಮೇಲ್ಮನವಿಯನ್ನ ಸಲ್ಲಿಸಬಹುದು. ಈ ಒಂದು ಮೇಲ್ಮನವಿಯನ್ನ ಸಲ್ಲಿಸಬೇಕಂದ್ರೆ ಮುಖ್ಯವಾಗಿ ನ್ಯಾಯಾಲಯ ಏಕಪಕ್ಷೀಯವಾಗಿ ತೀರ್ಮಾನವನ್ನು ಕೊಟ್ಟ ಸಂದರ್ಭದಲ್ಲಿ ಮಾತ್ರ ನಾವು ಒಂದು ಆ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಲು ನಮಗೆ ಪವರ್ ಇರುತ್ತದೆ. ಅಂದ್ರೆ ಪಕ್ಷಗಾರರು ಏನಾದ್ರೂ ನ್ಯಾಯಾಲಯ ಪಕ್ಷಗಾರರ ಒಂದು ಸಮ್ಮತಿಯನ್ನ ಪಡೆದುಕೊಂಡು ತೀರ್ಪನ್ನ ಅಥವಾ ಡಿಕ್ರಿಯನ್ನ ನೀಡಿದ್ದಾರೆ ಅಂತ ಸಂದರ್ಭದಲ್ಲಿ ಅಪೀಲ್ ಅನ್ನ ಸಲ್ಲಿಸುವಂತ ಹಕ್ಕನ್ನ ಪಕ್ಷಗಾರರು ಕಳೆದುಕೊಳ್ಳುತ್ತಾರೆ. ಜೊತೆಗೆ ನಾವು ಸೆಕ್ಷನ್ 100 ನೋಡುವುದಾದರೆ ಸೆಕೆಂಡರ್ ಅಪೀಲ್. ಈ ಸೆಕೆಂಡ್ ಅಪೀಲಿನಲ್ಲಿ ನಾವು ಮೊದಲನೇ ಅಪೀಲ್ ಅನ್ನ ಪಡೆದುಕೊಂಡ ನಂತರ ಎರಡನೇ ಅಪೀಲಿಗೆ ಹೋಗಬೇಕಂದ್ರೆ ಮುಖ್ಯವಾಗಿ 2 ಅಂಶಗಳನ್ನು ನಾವು ಗಮನಿಸಬೇಕು. ಮೊದಲನೇ ಅಂಶವೆಂದರೆ ನಾವು ಒಂದು ಇಲ್ಲಿ ಓನ್ಲಿ ಕ್ವಶನ್ ಆಫ್ ಲಾ ಅಂದ್ರೆ ಸೆಕೆಂಡ್ ಅಪೀಲ್ ಸಲ್ಲಿಸುವಂತ ಸಂದರ್ಭದಲ್ಲಿ ಕಾನೂನಿನ ಸಮಸ್ಯೆಗಳು ಇದ್ದರೆ ಕೇವಲ ನಾವು ಅಪೀಲ್ ಅನ್ನು ಸಲ್ಲಿಸಲು ಹಕ್ಕನ್ನ ಹೊಂದಿರುತ್ತೇವೆ. ಏನಾದ್ರೂ ಫ್ಯಾಕ್ಟ್ ಅಂದ್ರೆ ಕಾರಣಗಳ ಆಧಾರದ ಮೇಲೆ ನಾವು ಅಪೀಲ್ ಅನ್ನು ಸಲ್ಲಿಸುವಂತ ಅಧಿಕಾರವನ್ನ ಕಳೆದುಕೊಂಡಿರುತ್ತೇವೆ. ಇಷ್ಟು ಸೆಕ್ಷನ್ 100 ಹೇಳ್ತದೆ. ಈ ಎಲ್ಲಾ ಅಂಶಗಳನ್ನ ಗಮನಿಸಿದ ನಂತರ ಉಪಸಂಹಾರದಲ್ಲಿ ನಾವು ನೋಡುವುದಾದ್ರೆ ಈ ರೀತಿಯಲ್ಲಿ ನಮ್ಮ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ನ್ಯಾಯಾಧಿಕಾರ ವ್ಯಾಪ್ತಿಯನ್ನ ಪಡೆದುಕೊಂಡಿರುವಂತೆ ನ್ಯಾಯಾಲಯಗಳು ಮತ್ತು ಪ್ರಸ್ತುತವಾಗಿ ಜಾರಿಯಲ್ಲಿರುವಂತಹ ನಿಯಮಗಳಾಗಿರುತ್ತವೆ ಎಂದು ಹೇಳಿ ಈ ಒಂದು ಕ್ವಶನಿಗೆ ಆನ್ಸರ್ ಇಷ್ಟ ಆಗಿರುತ್ತದೆ. ಸೆನಂಸಿಸ್ಗಳು ಕೂಡ ಇವೇ ಆಗಿರುತ್ತದೆ. ಎಕ್ಸಾಮಿನಲ್ಲಿ ಇವುಗಳನ್ನೇ ಬರೆದು ಸ್ವಲ್ಪನ ವಿವರಿಸುತ್ತಾ ಹೋದರೆ ಎಕ್ಸಾಕ್ಟ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಬರ್ತದೆ. ಯಾಕೆಂದ್ರೆ ಸೆಕ್ಷನ್ ಬರೆದಿದ್ದೀನಿ, ಪಾಯಿಂಟ್ಸ್ ಗಳನ್ನು ಬರೆದಿದ್ದೀನಿ, ಇಂಗ್ಲಿಷ್ ನಲ್ಲಿ ಬರೆದಿದ್ದೀನಿ ಮತ್ತು ಡೆಫಿನಿಷನ್ ಕೊಟ್ಟಿದ್ದೀನಿ. ಎಲ್ಲಿ ಡೆಫಿನಿಷನ್ ಸಿಗದೆ ಇದ್ದಕ್ಕೆ ಪ್ರಕರಣಕ್ಕೆ ನಾವು ಡೆಫಿನಿಷನ್ ಅನ್ನು ಹೊಂದಿಸಿ ನಾವು ಈ ಒಂದು ಕ್ವಶನ್ ಅನ್ನು ತಯಾರು ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.